ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ಪೆಷಲ್ ಗೆಸ್ಟ್ ಗೋಣಿಕೊಪ್ಪದಲ್ಲಿರುವಂತಹ ನ್ಯಾಷನಲ್ ಅಕಾಡೆಮಿ ಶಾಲೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಶಾಂತಿ ಅವರು. ಮೇಡಮ್ ನಮಸ್ಕಾರ. ನಿಮ್ಮನ್ನು ನೋಡಿದಾಗಿನ ಒಂದು ಖುಷಿ ಆಗುತ್ತೆ. ಒಂದು ಅದ್ಭುತವಾದ ಶಿಕ್ಷಣ ಸಂಸ್ಥೆನ ಸ್ಥಾಪಿಸಿದ್ದೀರಾ. ಒಬ್ಬ ಮಹಿಳೆಯಾಗಿ ಇಂತಹ ದೊಡ್ಡ ಶಿಕ್ಷಣ ಸಂಸ್ಥೆನ ಮಾಡಿರುವಂಥದ್ದು, ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆ. ಈ ಶಾಲೆ ಹೇಗೆ ನಿರ್ಮಾಣ ಆಯಿತು? ಈ ಹಿಂದೆ ಯಶೋಗಾಥೆ ಹೇಗೆ ಶುರು ಆಯಿತು? ನನಗೆ ಚಿಕ್ಕಂದಿರುವಾಗಲೇ ನನಗೆ ನನ್ನ ತಂಗಿ ಶಾಲೆ ಓಪನ್ ಮಾಡಿದ್ರು ಫಸ್ಟ್ ಕೋ ಕಮ್ಯುನಿಟಿಯಲ್ಲಿ. ಹಾಗೆ ಅವರಿಂದ ನನಗೊಂದು ಸ್ಪೋರ್ಟ್ಸ್ ಸಿಕ್ಕಿದ್ದು. ಅದು ಬ್ಲಡ್, ಇಟ್ಸ್ ಆಲ್ ರನ್ಸ್ ಇನ್ ದ ಬ್ಲಡ್. ವಾಟ್ ಎವರ್ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಏನಾದರೂ ಮಾಡ್ತಾ ಇದ್ದಾರೆ, ಅದು ಇನ್ನೊಂದು ಜನ್ರೇಷನಲ್ಲಿ ಅದು ಪೂರ್ತಿ ಮಾಡ್ತಾರೆ. ಅವ್ರದ್ದು ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ಒಂದು ಉಂಟಲ್ಲ, ಅದನ್ನು ಯೋಚನೆ ಮಾಡಿಕೊಂಡ್ರೆ ನಾನು ಆಂಟಿನ ನೆನೆಸಿಕೊಂಡು ನಾನು ಅವ್ರನ್ನ ಕೇಳಿದೆ, ನಿಮ್ಮದು ಶಾಲೆ ನೀವು ನಡೆಸಲಿಕ್ಕೆ ಯಾವಾಗ ಆಗೋದಿಲ್ಲ ಆವಾಗ ನೀವು ಹೇಳಿ ನನಗೆ ಕೊಡಿ, ನಾನು ನಡೆಸ್ಕೊಳ್ತೀನಿ ಅಂತ. ಅವ್ರು ಕೊಡಲಿಲ್ಲ. ಅವರು ಅಜ್ಜಿ ಸೆಟ್ಟಿ ಕೊಟ್ಬಿಟ್ರು. ಅಲ್ಲಿಂದ ನನಗೆ ತುಂಬ ಒಂದು ಹಠ ಬಂತು, ನಾನೊಂದು ಒಳ್ಳೆ ಶಾಲೆನೇ ನಾನು ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಶುರು ಮಾಡಿ. ಸೊ ಒಬ್ಬ ಮಹಿಳೆಯಾಗಿ ಈ ಶಾಲೆಯನ್ನು ಕಟ್ಟಿ ಬೆಳೆಸುವಂಥದ್ದು ಸುಲಭ ಮಾತಲ್ಲ. ಹೊರಗಡೆಯಿಂದ ವಿದ್ಯಾರ್ಥಿಗಳು ಕೂಡ ಇಲ್ಲಿಯ ಹತ್ತೂರಿಗೆ ಕುಗ್ರಾಮಕ್ಕೆ ಬರ್ತಿದ್ದಾರೆ. ಸೊ ಇದರಿಂದ ಏನೆಲ್ಲ ಚಾಲೆಂಜಸ್ ಎದುರಿಸಿದೆ ಮತ್ತು ಯಶಸ್ಸಿನ ಗುಟ್ಟೇನು ಶಾಲೆ? ಫಸ್ಟ್ ನನ್ನ ಮಕ್ಕಳು ಓದುವಾಗ ಒಂದು ಪ್ಲೇಸ್ಗಳಿಗೆ ಹೋಗುವಾಗ ಒಂದು ಅಕ್ಕಪಕ್ಕದಲ್ಲಿ ಯಾವುದೋ ಶಾಲೆ ಇರಲಿಲ್ಲ. ಆ ಮಕ್ಕಳು ನೆನೆಸ್ಕೊಂಡು ನಾನು ಇಲ್ಲಿ ಹತ್ತಿರ ಇರುವ ಮಕ್ಕಳಿಗೆ ಎಲ್ರಿಗೂ ಒಳ್ಳೇದಾಗಲಿ, ನನ್ನ ಮಕ್ಕಳನ್ನ ಬಿಟ್ಟಂಗಲ್ಲಿ ಬಿಟ್ಟಿದ್ದೀನಿ ಮತ್ತು ಊಟಿಯಲ್ಲಿ ಬಿಟ್ಟಿದ್ದೀನಿ. ಅಂಥದ್ದು ಈ ಕೊಡಗಿನಲ್ಲಿ ಒಂದು 2-3 ಶಾಲೆಗಳಿದ್ದರೆ ಎಂಥ ಎಲ್ಲರಿಗೂ. ನೀವು ಸಾಕಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದೀರ. ನಿಮ್ಮೂರಿನ ನಿಮ್ಮ ತುಂಬ ಪ್ರಿಯಾದ ನಿಮಗೆ ಮಹಿಳೆಯರು, ನಿಮ್ಮ ಸ್ನೇಹಿತರು ಶಾಂತಿ ಅಚ್ಚಪ್ಪ ಅಂದರೆ ಅವರು ನಮ್ಮೂರಿನ ಇಂದಿರಾ ಅಂತೀವಿ. ಹಾಗಾಗಿ ನಿಮ್ಮನ್ನು ನೋಡಿದ್ರೊಮ್ಮೆ ನಮಗೂ ಹಾಗೆ ಭಾಸ ಆಗುತ್ತೆ. ಇಂದಿರಾ ಗಾಂಧಿ ಅವರು ಕೂಡ ನಿಮ್ಮ ಸಾಧನೆಗೆ ಸ್ಫೂರ್ತಿ ಆದರೆ ಹೇಗೆ? ಹೌದು. ನಾನು 1977ರಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ನಾವೊಂದು 18 ಸ್ಟೂಡೆಂಟ್ಸ್ ಮಾತ್ರ ನಾನು ಡೆಲ್ಲಿಗೆ ಶಾಲೆಯಲ್ಲಿ ಇರುವಾಗ ಯಾವ ಟ್ರಿಪ್ ಇದ್ದರೂ ನಾನು ಫಸ್ಟ್ ಕೈ ಎತ್ತೋಳು. ನನ್ನ ತಂದೆ ಹೇಳಿದರು, ಯಾವ ಟ್ರಿಪ್ ಇದ್ದರೆ ನೀವು ಹೋಗಬೇಕು ಟ್ರಿಪ್ಪಿಗೆ ಅಂತ. ಹಾಗೆ ಡೆಲ್ಲಿಗೆ ಚಾನ್ಸ್ ಸಿಕ್ತು. ನಾವು ಇಂದಿರಾ ಗಾಂಧಿನ ನೋಡಲಿಕ್ಕೂ ಚಾನ್ಸ್ ಆಯಿತು. ಆ ಟೈಮಲ್ಲಿ ಇಂದಿರಾ ಗಾಂಧಿದು ಬರೋದು ಹೋಗೋದು ಅವಳದು ಇದೆಲ್ಲ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಎಲ್ರಿಗೂ ಶೇಖರಣೆ ಮಾಡಿ ನಮ್ಮನ್ನು ಮಾತಾಡಿಸಿ ಎಲ್ಲರ ಜೊತೆಲಿ ಕೂರಿಸಿ ಅವಳು ಒಂದು ಫೋಟೋ ತೆಗೆದ್ರು. ಅದನ್ನು ನಾವು ಟಿ ವಿ ನೋಡಲಿ 77ನಲ್ಲಿ ಕೊಡಗಿನಲ್ಲಿ ಕರ್ನಾಟಕದಲ್ಲಿ ಎಲ್ಲಿಯೂ ಟಿ ವಿ ನಾನು ಕಂಡಿದ್ದಿಲ್ಲ. ನಾವು ಹೋಗಿದಾಗ 7:30-8 ಗಂಟೆಗೆ ನಾವು ಟಿ ವಿಯೇ ನೋಡಲಿಲ್ಲ. ಅವತ್ತೇ ಹೋಗಿ ಟಿ ವಿ ನೋಡಿದ್ದು ಡೆಲ್ಲಿಯಲ್ಲಿ. ಅವತ್ತೇ ರಾತ್ರಿ ನಮ್ಮದೇ ಪ್ರೋಗ್ರಾಮ್, ನಮ್ಮ ಇಂದಿರಾ ಗಾಂಧಿ ನೋಡಿದಂಥ ಒಂದು ಪ್ರೋಗ್ರಾಮ್ ಅಲ್ಲಿ ಬರುವಾಗ ನಾವೆಲ್ಲ ಕಿರ್ಚಿದ್ದು, ನಾವು ನೋಡಿದೇ ಟಿ ವಿ ಇದು ಪ್ರೋಗ್ರಾಮ್ ಇಲ್ಲಿ ಟಿ ವಿದು ನೋಡು, ನಮ್ಮದೇ ಟಿ ವಿಯಲ್ಲಿ ಬಂತಲ್ಲ ಇಂದಿರಾ ಗಾಂಧಿ ಜೊತೆ ಅಂತೇಳಿ ನಮಗೆಲ್ಲರಿಗೂ ಆನಂದ ಬಾಷ್ಪ ಸುರಿತಿತ್ತು. ನಮ್ಮದು ಅಷ್ಟು ಖುಷಿ ಆಯಿತು. ನಾನು ಅವ್ರನ್ನ ನೋಡಿಬಿಟ್ಟು ಅವ್ರ ಥರನೇ ನಾವು ಇರಬೇಕು ಅಂತ ನಾವೆಲ್ಲ ಮಾತಾಡಿಕೊಂಡು ಅದರಲ್ಲಿ ಅದು ನಿಜವಾಗಿಯೂ ನಾನು ಆ ಥರದಲ್ಲಿ ನಾನು ಕಂಡು ಅವ್ರ ಹೇರ್ ಕಟ್ ಶಾರ್ಟ್ ಆಗಿದ್ದಕ್ಕೆ ನನಗೂ ನನ್ನ ಫ್ರೆಂಡ್ ಸ್ವರೂಪ್ನವರಿಗೂ ಹೇಳಿಬಿಟ್ಟು ನಾವು ಮಾಡ್ಕೊಳ್ಳೋ ಅಂತೇಳಿ ನಾವು ಇಬ್ಬರೇ ಇಂದಿರಾ ಗಾಂಧಿಯಾಗಿ ಶಾರ್ಟ್ ಹೇರ್ ಕಟ್ ಮಾಡಿಕೊಂಡು ನಾವು ಇಲ್ಲಿಗೆ ಬಂದಿದ್ದು ಕರ್ನಾಟಕಕ್ಕೆ. ನೀವು ದಿಟ್ಟೆ ಮತ್ತು ಛಲಗಾತಿ, ಯಾವುದಕ್ಕೂ ಭಯಪಡೋರಲ್ಲ, ಇದ್ದದ್ದನ್ನ ಇದ್ದಾಗೆ ನೇರವಾಗಿ ಹೇಳುವಂಥದ್ದು ನಿಷ್ಠುರ. ಹಾಗಾಗಿ ಒಂದಷ್ಟು ಜನ ನಿಮ್ಮನ್ನ ಕಿರಣ್ ಬೇಡಿ ಅಂತೇಳಿ ಕೂಡ ಕರೀತಾರೆ. ಅಂದ್ರೆ ಆ ಧೈರ್ಯದಲ್ಲಿ ಕಿರಣ್ ಬೇಡಿ. ಹೌದು. ಸೊ ಈ ವಿಚಾರದಲ್ಲಿ ಕಿರಣ್ ಬೇಡಿ ಕೂಡ ತಮಗೆ ಸ್ಫೂರ್ತಿಯ ಅವರ ಭೇಟಿ ಆಗಿದೆ. ಹೌದು. ನಾನು ಒಳ್ಳೆ ಜನರನ್ನೇ ನನ್ನ ಲೈಫಲ್ಲಿ ನಾನು ತುಂಬ ಲಕ್ಕಿ ಅಂತ ಹೇಳಬೇಕು. ನಾನು ಒಳ್ಳೆಯವ್ರನ್ನೇ ಮೀಟ್ ಆಗಿದ್ದೀನಿ. ಅಂಥ ವರ್ಲ್ಡ್ ಫೇಮಸ್ ಅವ್ರನ್ನ ಮೀಟ್ ಆಗಿದ್ದೀನಿ. ಇಂಡಿಯಾದಲ್ಲಿ ಫೇಮಸ್ ಆಗಿರೋರನ್ನ ಮೀಟ್ ಆಗಿದ್ದೀನಿ. ಅದೇನೋ ದೇವ್ರದೊಂದು ಬ್ಲೆಸ್ಸಿಂಗ್ಸಾ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಅವರು ಯಾರನ್ನೆಲ್ಲ ನೋಡಿದ್ದೀನಿ ಅದೇ ಸ್ಫೂರ್ತಿಯಿಂದ ನಾನು ಇವಾಗೂ ನಡೀತಾ ಇದ್ದೀನಿ.